ಹೊಸ ವರ್ಷಕ್ಕೆ ಜಿಮ್ ಸೇರಬೇಕು, ಪ್ರತಿದಿನ ಬೆಳಿಗ್ಗೆ ಬೇಗ ಏಳಬೇಕು, ಅಥವಾ ಒಂದು ಹೊಸ ಒಳ್ಳೆಯ ಹವ್ಯಾಸ ಶುರು ಮಾಡಬೇಕು, ಹೀಗೆ ಅನ್ಕೊಂಡು ಒಂದೆರಡು ದಿನ ಮಾಡಿ ಆಮೇಲೆ ಬಿಟ್ಬಿಟ್ಟ ಅನುಭವ ನಮ್ಮಲ್ಲಿ ಎಷ್ಟೊಂದು ಜನರಿಗೆ ಆಗಿರುತ್ತಲ್ವಾ? ಅಟಾಮಿಕ್ ಹ್ಯಾಬಿಟ್ಸ್ ಅನ್ನೋ ಈ ಅದ್ಭುತ ಪುಸ್ತಕ ಹೇಳೋದೇನೆಂದ್ರೆ, ಸಮಸ್ಯೆ ನಮ್ಮ ವಿಲ್ ಪವರ್ದು ಅಲ್ಲವೇ ಅಲ್ಲ, ಬದಲಾಗಿ ನಾವು ಫಾಲೋ ಮಾಡೋ ಸಿಸ್ಟಮ್ ಸರಿಯಿಲ್ಲ ಅನ್ನೋದು. ಸೊ ಈ ಒಂದು ವಿಶ್ಲೇಷಣೆಯಲ್ಲಿ ಪ್ರತಿದಿನ ಮಾಡೋ ಒಂದು ಸಣ್ಣ ಅಂದ್ರೆ ಜಸ್ಟ್ 1% ಅಷ್ಟು ಬದಲಾವಣೆ ನಮ್ಮ ಬದುಕಲ್ಲಿ ಎಂತಹ ದೊಡ್ಡ ಮಟ್ಟದ ಬದಲಾವಣೆ ತರಬಲ್ಲದು ಅಂತ ನೋಡೋಣ ಬನ್ನಿ. ಹೌದು, ಇದು ಹಾಗಾಗ ಎಲ್ಲರಿಗೂ ಅನ್ಸೋದೆ. ನಮ್ಮಲ್ಲಿ ಆಸೆ ಉತ್ಸಾಹಕ್ಕೆ ಏನೂ ಕಮ್ಮಿ ಇರಲ್ಲ, ಆದರೆ ಶುರು ಮಾಡಿದ ಜೋಶ್ ಯಾಕೋ ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ತುಂಬಾನೇ ಕಾಮನ್ ಆಡೋ ಒಂದು ಫೀಲಿಂಗ್. ಹೌದು, ನೀವು ಕೇಳಿದ್ದು 100ಕ್ಕೆ 100 ಸರಿ. ಯಶಸ್ಸು ಅನ್ನೋದು ದೊಡ್ಡ ದೊಡ್ಡ ಗೋಲ್ಸ್ ಇಟ್ಕೊಳ್ಳೋದ್ರಿಂದ ಬರೋದಿಲ್ಲ. ಬದಲಿಗೆ ನಾವು ಪ್ರತಿದಿನ ಫಾಲೋ ಮಾಡೋ ಒಂದು ಒಳ್ಳೆ ಸಿಸ್ಟಮ್ ಅಥವಾ ವ್ಯವಸ್ಥೆಯನ್ನ ಕಟ್ಟೋದ್ರಿಂದ ಬರುತ್ತೆ. ಈ ಸಣ್ಣ ಸಣ್ಣ ಅಭ್ಯಾಸಗಳೇ ಆ ದೊಡ್ಡ ಸಿಸ್ಟಮ್ನ ಫೌಂಡೇಶನ್. ಹಾಗಾದ್ರೆ ಈ ಚಿಕ್ಕ ಚಿಕ್ಕ ಅಭ್ಯಾಸಗಳು ಹೇಗೆ ಇಷ್ಟೊಂದು ದೊಡ್ಡ ರಿಸಲ್ಟ್ಸ್ ಕೊಡೋಕೆ ಸಾಧ್ಯ? ನಾವು ಪ್ರತಿದಿನ ಮಾಡೋ ನಮಗೆ ಗೊತ್ತಾಗದಷ್ಟು ಸಣ್ಣ ಸುಧಾರಣೆಗಳು ಸಮಯ ಕಳೆದಂತೆ ಹೇಗೆ ಒಂದು ದೊಡ್ಡ ಶಕ್ತಿಯಾಗಿ ಬದಲಾಗತ್ತೆ ಅಂತ ಈಗ ನೋಡೋಣ. ಜಸ್ಟ್ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ, ಪ್ರತಿದಿನ ಕೇವಲ 1%, ಒಂದೇ 1% ಅಷ್ಟು ಬೆಟರ್ ಆಗೋದು. ಕೇಳೋಕಿದು ತುಂಬಾನೇ ಚಿಕ್ಕದನ್ಸುತ್ತೆ ಅಲ್ವಾ? ದಿನಕ್ಕೆ ಒಂದೇ ಒಂದು ಪೇಜ್ ಓದೋದು, ಇಲ್ಲಾಂದ್ರೆ 5 ನಿಮಿಷ ವಾಕ್ ಮಾಡೋದು, ಇಷ್ಟೇ. ಆದ್ರೆ ಈ 1% ಸುಧಾರಣೆಯ ಕಾಂಪೌಂಡಿಂಗ್ ಎಫೆಕ್ಟ್ ಇದೆಯಲ್ಲ, ಅದು ನಿಜಕ್ಕೂ ಮ್ಯಾಜಿಕ್. 1 ವರ್ಷದ ಕೊನೆಗೆ ನಾವು ಶುರು ಮಾಡಿದಾಗಿಂತ 37 ಪಟ್ಟು ಉತ್ತಮರಾಗಿರ್ತೀವಿ. ಸಣ್ಣ ಹನಿ ಸೇರಿಯೇ ಹಳ್ಳ ಆಗೋದು ಅಂತಾರಲ್ಲ, ಹಾಗನೇ ಇದು ಕೂಡ. ಸಣ್ಣ ಅಭ್ಯಾಸಗಳು ನಮ್ಮ ಬದುಕಿನ ದಾರಿಯನ್ನೇ ಬದಲಾಯಿಸಬಲ್ಲವು. ಆದ್ರೆ ಸಮಸ್ಯೆ ಏನಂದ್ರೆ, ಶುರುನಲ್ಲಿ ನಮಗೆ ಯಾವುದೇ ರಿಸಲ್ಟ್ ಕಾಣಿಸಲ್ಲ. ಆಗ ನಾವು ಬೇಗನೆ ನಿರಾಶರಾಗಿ ಬಿಟ್ಬಿಡ್ತೀವಿ. ಇದನ್ನೇ ಲೇಖಕರು ಪ್ಲಾಟ್ ಆಫ್ ಲೇಟೆಂಟ್ ಪೊಟೆನ್ಷಿಯಲ್ ಅಂತ ಕರೆಯೋದು. ಇದು ಬಿದಿರು ಮರದ ಹಾಗೆ. ಬಿದಿರು ಮೊದಲ 5 ವರ್ಷ ಭೂಮಿ ಒಳಗೆ ಬೇರ್ಬಿಡುತ್ತೆ, ಮೇಲೆ 1 ಇಂಚ್ ಕೂಡ ಬೆಳೆದಿದ್ದು ಕಾಣಿಸಲ್ಲ. ಆದ್ರೆ ಒಮ್ಮೆ ಮೊಳಕೆ ಹೊಡೆದ್ಮೇಲೆ ಕೇವಲ 6 ವಾರದಲ್ಲಿ 90 ಅಡಿ ಎತ್ತರಕ್ಕೆ ಬೆಳೆದು ನಿಲ್ಲುತ್ತೆ. ನಮ್ಮ ಪ್ರಯತ್ನಗಳು ಕೂಡ ಹಾಗೇನೆ. ಶುರುವಿನಲ್ಲಿ ಫಲಿತಾಂಶ ಕಾಣಿಸದಿದ್ರೂ ಒಳಗೊಳಗೆ ಒಂದು ಗಟ್ಟಿಯಾದ ಅಡಿಪಾಯ ಹಾಕ್ತಿರುತ್ತೆ. ಅಭ್ಯಾಸಗಳನ್ನ ನಮ್ಮ ಜೀವನದ ಒಂದು ಭಾಗ ಮಾಡ್ಕೋಬೇಕು ಅಂದ್ರೆ ಬರೀ ಫಲಿತಾಂಶದ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲ್ದು. ಬದಲಿಗೆ ಆ ಗುರಿಗಳನ್ನ ಸಾಧಿಸಕ್ ಬೇಕಾದ ವ್ಯಕ್ತಿತ್ವವನ್ನ ನಾವು ಬೆಳೆಸ್ಕೋಬೇಕು. ಇದು ಬರೀ ಗೋಲ್ ಚೇಂಜ್ ಅಲ್ಲ, ಇದೊಂದು ಐಡೆಂಟಿಟಿ ಚೇಂಜ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಗೆಲ್ಲೋರಿಗೂ ಸೋಲೋರಿಗೂ ಇಬ್ರಿಗೂ ಗೋಲ್ಸ್ ಒಂದೇ ಇರುತ್ತೆ ಅಲ್ವಾ? ಯೋಚನೆ ಮಾಡಿ, ಪ್ರತಿಯೊಬ್ಬ ಅಥ್ಲೀಟ್ಗೂ ಗೋಲ್ಡ್ ಮೆಡಲ್ ಗೆಲ್ಲಬೇಕು ಅಂತಾನೆ ಆಸೆ ಇರುತ್ತೆ. ಆದರೆ ಗೆಲ್ಲೋದು ಮಾತ್ರ ಕೆಲವೇ ಜನ. ಹಾಗಾದ್ರೆ ವ್ಯತ್ಯಾಸ ಎಲ್ಲಿದೆ? ಅವರ ಗುರಿಗಳಲ್ಲ, ಖಂಡಿತ ಇಲ್ಲ. ವ್ಯತ್ಯಾಸ ಇರೋದು ಅವರು ದಿನನಿತ್ಯ ಫಾಲೋ ಮಾಡೋ ಸಿಸ್ಟಮ್ನಲ್ಲಿ. ನಮ್ಮ ನಡವಳಿಕೆಯ ಬದಲಾವಣೆಯನ್ನ ಒಂದು ಈರುಳ್ಳಿಗೆ ಹೋಲಿಸ್ಬೋದು. ನಡಿ, ಹೊರಗಿನ ಪದರ ಫಲಿತಾಂಶಗಳು ಅಂದ್ರೆ ತೂಕ ಇಳಿಸೋದು, ಅದರ ಒಳಗಿನ ಪದರ ಪ್ರಕ್ರಿಯೆಗಳು ಅಂದ್ರೆ ಪ್ರತಿದಿನ ಜಿಮ್ಗೆ ಹೋಗೋದು, ಮತ್ತು ಎಲ್ಲಕ್ಕಿಂತ ಆಳದಲ್ಲಿ ಖೋರ್ನಲ್ಲಿರೋದು ವ್ಯಕ್ತಿತ್ವ ಅಂದ್ರೆ ನಾನೊಬ್ಬ ಆರೋಗ್ಯವಂತ ವ್ಯಕ್ತಿ ಅನ್ನೋ ನಂಬಿಕೆ. ನೋಡಿ, ಇದೇ ಇಡೀ ಪುಸ್ತಕದ ಅತಿ ಮುಖ್ಯವಾದ ಮಾತು. ಬದಲಾವಣೆ ನಮ್ಮ ಐಡೆಂಟಿಟಿಯ, ನಮ್ಮ ನಂಬಿಕೆಯ ಒಂದು ಭಾಗವಾದಾಗ ಮಾತ್ರ ಅದು ಶಾಶ್ವತವಾಗಿ ಉಳಿಯೋದು. ನಾನು ಸಿಗರೆಟ್ ಬಿಡೋಕೆ ಟ್ರೈ ಮಾಡ್ತಿದ್ದೀನಿ ಅನ್ನೋದಕ್ಕೂ ನಾನು ಸ್ಮೋಕರ್ ಅಲ್ಲ ಅಂತ ಹೇಳ್ಕೊಳ್ಳೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಓಕೆ, ಇಲ್ಲಿವರೆಗೆ ನಾವು ಮಾತಾಡಿದ ವಿಷಯಗಳು, ಈ ಸಿಸ್ಟಮ್ ಕೊಟ್ಟೋ ಬಗ್ಗೆ ಹೇಳಿದ್ದು ನಿಮ್ಗೆಲ್ಲ ಅರ್ಥ ಆಗ್ತಿದೆ, ಇದು ನಿಜಕ್ಕೂ ಹೆಲ್ಪ್ ಆಗತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಿಮ್ಮ ಈ ಚಿಕ್ಕ ಸಪೋರ್ಟ್ ಈ ಒಳ್ಳೆ ಐಡಿಯಾಗಳು ಇನ್ನಷ್ಟು ಜನರಿಗೆ ತಲುಪೋ ಹಾಗೆ ಮಾಡುತ್ತೆ. ಸರಿ, ಹಾಗಾದ್ರೆ ಈ ಸಿಸ್ಟಮನ್ನ ಕಟ್ಟೋದು ಹೇಗೆ? ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸೋಕೆ ಹಾಗೇನೆ ಕೆಟ್ಟ ಅಭ್ಯಾಸಗಳನ್ನ ಬೆಳೋಕೆ ಇಲ್ಲಿ 4 ತುಂಬಾನೇ ಸಿಂಪಲ್ ಆದ ಸೈಂಟಿಫಿಕ್ ನಿಯಮಗಳಿವೆ. ನೋಡಿ, ಒಂದು ಒಳ್ಳೆಯ ಅಭ್ಯಾಸ ಶುರು ಮಾಡಬೇಕಾದ್ರೆ ಅದನ್ನ ಸ್ಪಷ್ಟವಾಗಿ ಕಾಣೋ ಹಾಗೆ, ಆಕರ್ಷಕವಾಗಿ, ಸುಲಭವಾಗಿ ಮತ್ತು ತೃಪ್ತಿಕರವಾಗಿ ಮಾಡಬೇಕು. ಅದೇ ಒಂದು ಕೆಟ್ಟ ಅಭ್ಯಾಸವನ್ನ ಬಿಡಬೇಕು ಅಂದ್ರೆ ಅದಕ್ಕೆ ಉಲ್ಟಾ, ಅದನ್ನ ಕಣ್ಣಿಗೆ ಕಾಣಿಸದ ಹಾಗೆ ಅನಾಕರ್ಷಕವಾಗಿ, ಕಷ್ಟಕರವಾಗಿ ಮತ್ತು ಅತೃಪ್ತಿಕರವಾಗಿ ಮಾಡಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ನಡವಳಿಕೆ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಒಂದು ಸಿಂಪಲ್ ಉದಾಹರಣೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋ ಹವ್ಯಾಸ ಮಾಡ್ಕೋಬೇಕಾ? ಹಾಗಿದ್ರೆ ರಾತ್ರಿ ಮಲ್ಗೋ ಮುಂಚೆ ಬೆಡ್ ಪಕ್ಕ ಒಂದು ನೀರಿನ ಬಾಟಲ್ ಇಟ್ಕೊಳ್ಳಿ. ಅದು ಕಣ್ಣಿಗೆ ಬಿದ್ದ ತಕ್ಷಣ ನೀರು ಕುಡಿಯೋದು ನೆನಪಾಗುತ್ತೆ. ಹೊಸ ಅಭ್ಯಾಸ ಶುರು ಮಾಡಕ್ಕೆ ಇನ್ನೊಂದು ಸೂಪರ್ ಟೆಕ್ನಿಕ್ ಅಂದ್ರೆ ಹ್ಯಾಬಿಟ್ ಸ್ಟ್ಯಾಕಿಂಗ್. ಇದರ ಫಾರ್ಮುಲಾ ತುಂಬಾನೇ ಸಿಂಪಲ್. ಈಗಾಗಲೇ ಮಾಡ್ತಿರೋ ಹವ್ಯಾಸ ಆದ ತಕ್ಷಣ ನಾನು ಈ ಹೊಸ ಹವ್ಯಾಸ ಮಾಡ್ತೀನಿ.
ಉದಾಹರಣೆಗೆ, ಬೆಳಗ್ಗೆ ಕಾಫಿ ಕುಡಿದ ತಕ್ಷಣ ನಾನು 1 ನಿಮಿಷ ಧ್ಯಾನ ಮಾಡ್ತೀನಿ. ನಮ್ಗೆ ಇಷ್ಟವಾಗೋ ಕೆಲಸದ ಜೊತೆ ಮಾಡಲೇಬೇಕಾದ ಕೆಲಸವನ್ನ ಜೋಡಿಸೋದೇ ಟೆಂಪೇಷನ್ ಬಂಡ್ಲಿಂಗ್. ಸಿಂಪಲ್ ಆಗಿ ಹೇಳೋದಾದ್ರೆ, ಟ್ರೆಡ್ಮಿಲ್ ಮೇಲೆ ನಡಿಬೇಕಾದೆ ಮಾತ್ರ ನಿಮ್ಮ ಫೇವರೇಟ್ ಶೋ ನೋಡ್ತೀನಿ ಅಂತ ಒಂದು ರೂಲ್ ಹಾಕೊಳ್ಳೋದು. ಯಾವುದೇ ಹೊಸ ಅಭ್ಯಾಸ ಶುರು ಮಾಡುವಾಗ ಇರೋ ಅಡೆತಡೆಗಳನ್ನ ಕಮ್ಮಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ 2 ನಿಮಿಷದ ನಿಯಮ ತುಂಬಾ ಸಹಾಯಕ್ಕೆ ಬರುತ್ತೆ. ಅಂದರೆ ಯಾವುದೇ ಹೊಸ ಅಭ್ಯಾಸವನ್ನ 2 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ಮಾಡೋ ಹಾಗೆ ಡಿಸೈನ್ ಮಾಡ್ಕೊಳ್ಳಿ. ಪ್ರತಿದಿನ ಪುಸ್ತಕ ಓದಬೇಕು ಅಂತ ಅನ್ಕೊಳ್ಳೋ ಬದಲು ಪ್ರತಿದಿನ ಒಂದೇ 1 ಪೇಜ್ ಓದಬೇಕು ಅಂತ ಶುರು ಮಾಡಿ. ಒಂದು ಕೆಲಸ ಮಾಡಿದ ತಕ್ಷಣ ನಮಗೆ ಸಣ್ಣದಾದ್ರೂ ಒಂದು ಖುಷಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕರೆ ನಮ್ಮ ಬ್ರೈನ್ ಅದನ್ನ ಮತ್ತೆ ಮತ್ತೆ ಮಾಡಕ್ಕೆ ಇಷ್ಟಪಡುತ್ತೆ. ಇದಕ್ಕಾಗಿ ಹ್ಯಾಬಿಟ್ ಟ್ರ್ಯಾಕರ್ಗಳನ್ನ ಯೂಸ್ ಮಾಡಿ. ಪ್ರತಿದಿನ ನಿಮ್ಮ ಅಭ್ಯಾಸ ಮುಗಿದ ತಕ್ಷಣ ಕ್ಯಾಲೆಂಡರ್ ಮೇಲೆ ಒಂದು ಟಿಕ್ ಹಾಕಿ. ಆ ಪುಟ್ಟ ಗೆಲುವಿನ ಫೀಲಿಂಗ್ ಇದೆಯಲ್ಲ, ಅದೇ ನಮ್ಮನ್ನ ಮುಂದೆ ಹೋಗಕ್ಕೆ ಮೋಟಿವೇಟ್ ಮಾಡೋದು. ಸರಿ, ಇಷ್ಟೆಲ್ಲ ಥಿಯರಿ ತಿಳ್ಕೊಂಡಾಯ್ತು. ಈಗಿದನ್ನ ಪ್ರಾಕ್ಟಿಕಲ್ ಆಗಿ ಶುರು ಮಾಡುವ ಸಮಯ. ಈ ಐಡಿಯಾಗಳನ್ನ ತಕ್ಷಣವೇ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅಂತ ನೋಡೋಣ. ಇವತ್ತೇ ಶುರು ಮಾಡೋಕೆ ಇಲ್ಲಿದೆ ನೋಡಿ ಒಂದು ಸಿಂಪಲ್ ಪ್ಲಾನ್. ಮೊದಲನೇದಾಗಿ ಒಂದು ಪುಟ್ಟ ಹೊಸ ಅಭ್ಯಾಸವನ್ನ ಆಯ್ಕೆ ಮಾಡ್ಕೊಳ್ಳಿ. ಎರಡನೇದು, ಅದಕ್ಕೆ 2 ನಿಮಿಷದ ನಿಯಮ ಹಾಕಿ. ಮೂರನೇದು, ಅದನ್ನ ನಿಮ್ಮ ಈಗಾಗಲೇ ಇರೋ ಒಂದು ರೊಟೀನ್ಗೆ ಸೇರಿಸಿ. ಕೊನೆಯದಾಗಿ ನಿಮ್ಮ ಪ್ರಗತಿಯನ್ನ ಟ್ರ್ಯಾಕ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ಅತೀ ದೊಡ್ಡ ಬದಲಾವಣೆಗಳು ಶುರುವಾಗೋದು ಯಾವಾಗ್ಲೂ ಸಣ್ಣ ನಿರಂತರ ಹೆಜ್ಜೆಗಳಿಂದಲೇ. ಚಿಕ್ಕದಾಗಿ ಶುರು ಮಾಡೋದೇ ಗತಿ ತಂದುಕೊಡೋದು, ಮತ್ತು ಆ ಗತಿಯೇ ನಮ್ಮನ್ನ ದೀರ್ಘಕಾಲ ಮುಂದುವರಿಯುವಂತೆ ಮಾಡೋದು. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಸ್ವಲ್ಪ ಯೋಚನೆ ಮಾಡಿ, ನೀವು ಆಗ್ಬೇಕು ಅಂತ ಅನ್ಕೊಂಡಿರೋ ಆ ವ್ಯಕ್ತಿಯಾಗಲು ಇವತ್ತಿನಿಂದ ಯಾವ ಒಂದು 2 ನಿಮಿಷದ ಸಣ್ಣ ಅಭ್ಯಾಸವನ್ನ ಶುರು ಮಾಡ್ಬೋದು. ಆ ಮೊದಲ ಹೆಜ್ಜೆಯೇ ನಿಮ್ಮ ಬದಲಾವಣೆಯ ಪಯಣದ ಶುರುವಾತು.